ವಿವಿಧ ಸಂಘ ಸಂಸ್ಥೆಗಳು, ರಕ್ತದಾನಿಗಳ ಒಕ್ಕೂಟ ಹಾಗೂ ಯುವ ಮಿತ್ರರು, ಮಂಡ್ಯ ಸರ್ಕಾರಿ ಜಿಲ್ಲಾಸ್ಪತ್ರೆ ರಕ್ತನಿಧಿ ಕೇಂದ್ರ, ಎನ್ಕೆ ಯುವ ಬ್ರಿಗೇಡ್ ಮಂಡ್ಯ, ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಗೌರವಾರ್ಥ ಕನ್ನಡ ನಾಡಿನ ಶ್ರೇಷ್ಠ ಕವಿ, ರಾಷ್ಟ್ರಕವಿ ಕುವೆಂಪು ಜನ್ಮದಿನ ಹಾಗೂ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಂಡ್ಯದ ಗಾಂಧಿ ಭವನದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿತು. ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಗಳು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಾಡಪ್ರಭು ಕೆಂಪೇಗೌಡ ಹಾಗೂ ರಾಷ್ಟ್ರಕವಿ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸ್ವಾಮೀಜಿಗಳು ರಕ್ತದಾನ ಮಾಡಿದ ದಾನಿಗಳಿಗೆ ಪ್ರಮಾಣ ಪತ್ರವನ್ನು ಕೂಡ ವಿತರಣೆ ಮಾಡಿದರು. ತರುವೆ ಮಾತನಾಡಿದ ಸ್ವಾಮೀಜಿಗಳು, ಇತ್ತೀಚೆಗೆ ಅನೇಕ ಯುವಕರು ಹಾಗೂ ಸಂಘ ಸಂಸ್ಥೆಗಳು ವಿಶ್ವಕವಿ, ರಾಷ್ಟ್ರಕವಿ ಕುವೆಂಪುರವರ ಆದರ್ಶಗಳನ್ನು, ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಿರುವುದು ಧನಾತ್ಮಕ ವಿಚಾರವಾಗಿದೆ ಅಂತ ಹೇಳಿದರು. ರಾಷ್ಟ್ರಕವಿ ಕುವೆಂಪು ಜನ್ಮದಿನವನ್ನು ಎನ್ಕೆ ಯುವ ಬ್ರಿಗೇಡ್ ಯುವಕರು ಆಯೋಜನೆ ಮಾಡಿರುವುದು ಅತ್ಯುತ್ತಮ ಕೆಲಸವಾಗಿದೆ. ಈ ಸಂಘಟನೆ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳು ಕೂಡ ನಿರಂತರವಾಗಿ ಪ್ರತಿ ತಿಂಗಳು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುತ್ತಿರುವುದು ಅತ್ಯುತ್ತಮ ಕೆಲಸ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ಅತ್ಯಂತ ಪವಿತ್ರವಾದಂಥ ಒಂದು ಶುಭ ದಿನ. ಜಗದ ಕವಿ, ಯುಗದ ಕವಿ, ವಿಶ್ವಮಾನವ ಕವಿ, ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನೋತ್ಸವದ ಶುಭ ದಿನ. ನಮ್ಮ ಮಂಡ್ಯ ರಾಷ್ಟ್ರಕವಿ ಕುವೆಂಪುರವರ ಒಂದು ಅಭಿಮಾನದ ತಾಣ. ಇತ್ತೀಚೆಗೆ ಅನೇಕ ಯುವಕರು, ಪ್ರಗತಿಪರ ಚಿಂತಕರು ರಾಷ್ಟ್ರಕವಿ ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ತಮ್ಮ ಆದ್ಯತೆಯಾಗಿ ಇಟ್ಟುಕೊಂಡು ಜಾತಿ ಸಂಕೋಲೆಗಳಿಂದ, ವರ್ಗ ಸಂಕೋಲೆಗಳಿಂದ, ಬಣ್ಣ, ಭಾಷೆ, ಇತರ ತಾರತಮ್ಯದ ದೂರ ನಿಂತು ಯೋಚನೆ ಮಾಡ್ತಾ ಇದ್ದಾರೆ. ಇದು ಒಂದು ಧನಾತ್ಮಕವಾದಂಥ ಸಂದೇಶ ನೀಡ್ತಾ ಇದೆ. ಇವತ್ತು ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನವನ್ನು ಸಾರ್ಥಕದ ದಿನವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಎನ್ಕೆ ಯುವ ಬ್ರಿಗೇಡ್, ಆ ತಂಡದ ಎಲ್ಲ ಯುವಕರು, ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಇರುವಂಥ ಒಂದು ದೊಡ್ಡ ಸಂಘಟನೆ ನಾಡಪ್ರಭು ನಾಲ್ವಡಿ ಕೃಷ್ಣರಾಜ ಒಡೆಯರು, ನಾಡಪ್ರಭು ಕೆಂಪೇಗೌಡರು ಮತ್ತು ಕುವೆಂಪುರವರ ಹೆಸರಿನಲ್ಲಿ ಎನ್ಕೆ ಯುವ ಬ್ರಿಗೇಡ್ ಅಂತೇಳಿ ಮಾಡಿಕೊಂಡು ಸತತವಾಗಿ ಪ್ರತಿ ತಿಂಗಳು ತಪ್ಪದಂತೆ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಯುವಕರಿಂದ ಕೂಡಿದಂಥ ಒಂದು ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನವನ್ನು ಸಾರ್ಥಕ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಬ್ಬ ಪ್ರತಸ್ಮರಣೀಯ ಮಹಾತ್ಮರನ್ನು ನೆನಪು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕೇವಲ ಭಾಷಣಕ್ಕೆ ಸೀಮಿತ ಆಗದೆ ಅವರ ತತ್ವಾದರ್ಶಗಳನ್ನು ನಾವು ವೈಯಕ್ತಿಕವಾಗಿ, ಸಾಮೂಹಿಕವಾಗಿ, ಸಾಮಾಜಿಕವಾಗಿ ಅನುಷ್ಠಾನ ಮಾಡೋದ್ರ ಮೂಲಕ ಅವರ ತತ್ವಗಳಿಗೆ ನಿಜವಾದಂಥ ಗೌರವ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮ ಎನ್ಕೆ ಯುವ ಬ್ರಿಗೇಡ್ನ ಒಂದು ಸಂಕಲ್ಪ. ಅವರು ಸುಮಾರು ವರ್ಷಗಳಿಂದ ರಕ್ತದಾನ ಶಿಬಿರಗಳಿಗೆ ವಿಶೇಷ ಆದ್ಯತೆ ಕೊಡ್ತಾರೆ. ಆರೋಗ್ಯ ಪರೀಕ್ಷಾ ಶಿಬಿರಗಳನ್ನು ಕೂಡ ಮಾಡ್ತಾರೆ. ಪರಿಸರವನ್ನು ಉಳಿಸ್ಲಿಕ್ಕೋಸ್ಕರ ಗಿಡಗಳು ನೆಡುವಂಥ ಕಾರ್ಯಕ್ರಮ ಮಾಡ್ತಾರೆ. ಹಾಗೆ ಸಮಾಜದಲ್ಲಿರುವಂಥ ಗೊಂದಲಗಳನ್ನ ನಿವಾರಣೆ ಮಾಡಲಿಕ್ಕೆ ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ, ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನ ಅವರು ಶಿಬಿರಗಳನ್ನ ಆಯೋಜಿಸ್ತಾ ಇದ್ದಾರೆ. ಇವತ್ತು ಅವರ ಈ ಒಂದು ಕೆಲಸ, ಈ ಒಂದು ವಿಶೇಷವಾದಂಥ ಸಂಕಲ್ಪ ಇನ್ನಿತರ ಯುವಕರಿಗೆ, ಏನು ಸೋಮಾರಿಗಳಂತೆ ಕಾಲ ಕಳೀತಾ ಇರ್ತಾರೆ, ತಂದೆ ತಾಯಿಗಳಿಗೆ ಹೊರೆಯಾಗಿರ್ತಾರೆ, ಸಮಾಜಕ್ಕೆ ಭಾರವಾಗಿರ್ತಾರೆ, ದೇಶಕ್ಕೆ ಗೌರವವಾಗಿರ್ತಾರೆ, ಅವರೆಲ್ಲರೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಎನ್ಕೆ ಯುವ ಬ್ರಿಗೇಡ್ ಮಾಡ್ತಾ ಇರೋಂಥದ್ದು ಅತ್ಯಂತ ಶ್ಲಾಘನೀಯ, ಸಂತೋಷದ ದಿನ. ನಾವಂತೂ ಯಾವಾಗಲೂ ಎಷ್ಟೇ ಕೆಲಸಗಳಿದ್ದರೂ ಕೂಡ ಎನ್ಕೆ ಬ್ರಿಗೇಡ್ನವರು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ನಾವು ಕೂಡ ಒಂದು ಭಾಗವಹಿಸಬೇಕು ಅನ್ನೋದು ಹಂಬಲವನ್ನು ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಜೊತೆ ನಮ್ಮ ಶಂಭುಗೌಡರು, ನಮ್ಮ ವಿನಯ್ ಅವರು, ನಮ್ಮ ನಾರಾಯಣವರು, ಹಾಗೆ ಇನ್ನೂ ಅನೇಕರು ಯುವ ಬ್ರಿಗೇಡ್ನ ಎಲ್ಲರೂ ಕೂಡ ಇಲ್ಲಿ, ನಮ್ಮ ಶಿವ ಇರ್ಬೋದು, ನಮ್ಮ ಶಿವಲಿಂಗೇಗೌಡರು ಇರ್ಬೋದು, ಉಮೇಶ್ ಇರ್ಬೋದು, ನಮ್ಮ ಅಭಿಲಾಷ್ ಇರ್ಬೋದು, ನಮ್ಮ ಕೃಷ್ಣ ಅವ್ರು ಇರ್ಬೋದು, ವೆಂಕಟೇಶ್ ಅವರು ಇರ್ಬೋದು, ನಮ್ಮ ಶ್ರೀನಿವಾಸ್ ಇರ್ಬೋದು, ಎಲ್ಲ ಯುವ ಬ್ರಿಗೇಡ್. ನಮ್ಮ ಡಾಕ್ಟರ್ ಇದ್ದಾರೆ, ರಕ್ತನಿಧಿ ಕೇಂದ್ರ ಮಂಡ್ಯದ ಡಾಕ್ಟರ್ ಕೂಡ ಇದ್ದಾರೆ, ಭಟ್ರು. ಹಾಗೆ ನಮ್ಮ ರಫಿ, ಇವರೆಲ್ಲರೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಇವತ್ತು ಕೆ ವಿ ಕುಟ್ಟಪ್ಪನವರ
ಜನ್ಮದಿನದ ಪ್ರಾರಂಭದಲ್ಲಿ ನಮ್ಮ ಪುಟ್ಟಪ್ಪನವರೇ ಮೊದಲ ಬಾರಿಗೆ ರಕ್ತದಾನವನ್ನು ಮಾಡೋದ್ರ ಮೂಲಕ ಅದು ಕೂಡ ಒಂದು ಕಾಕತಾಳಿ ಅನಿಸುತ್ತೆ. ಬನ್ನಿ ಕಡೆ ನಮ್ಮ ಪುಟ್ಟಪ್ಪನವರು ಪ್ರಥಮ ದಾನಿಯಾಗಿ ಇವತ್ತು ಅವರೇ ವಾಲಂಟಿಯರಾಗಿ ಗಂಡ ಹೆಂಡತಿ ಇಬ್ಬರು ಕೂಡ ಬಂದು ರಕ್ತದಾನ ಮಾಡಬೇಕು ಅಂತ ನಿಂತಿದ್ದಾರೆ. ಆದರೆ ಅವ್ರ ಮನೆಯವ್ರದ್ದು ಯಾಕೋ ಅರ್ಹತೆ ಸಿಕ್ಕಿಲ್ಲ, ಅವ್ರಿಗೇನೋ BP ಇದೆ ಅಂತೇಳಿ ತಜ್ಞರು ಹೇಳಿದ್ದಾರೆ. ಹಾಗೆ ನಾನು ಈ ಒಂದು ವಿಷಯದ ಮೂಲಕ ವಿನಂತಿ ಮಾಡ್ಕೊತೇನೆ. ಇವರು ಈಗಾಗಲೇ ಸುಮಾರು 40 ಬಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ವರ್ಷಕ್ಕೆ 2-3 ಸಲ ಕೊಡಲೇಬೇಕು ಅಂತ ಅವರು ಸಂಕಲ್ಪ ಮಾಡಿದ್ದಾರೆ. ಹೆಣ್ಮಕ್ಳನ್ನ ನಾವು ರಕ್ತದಾನಕ್ಕೆ ಪ್ರೇರೇಪಿಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅರ್ಹತೆ ಸಿಗೋದು ಕಷ್ಟ ಆಗ್ತಾಯಿದೆ. ಇದು ಕೂಡ ಒಂದು ನೆಗೆಟಿವ್ ಒಂದು ವಿಷಯ. ಹಾಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡುವ ಮೂಲಕ ಒಳ್ಳೆಯ ಅಭ್ಯಾಸಗಳನ್ನ ಇಟ್ಕೊಂಡು ದೈಹಿಕ ವ್ಯಾಯಾಮ ಮತ್ತು ಮಾನಸಿಕ ವ್ಯಾಯಾಮವನ್ನು ಮಾಡ್ಕೊಂಡು ಇಟ್ಕೊಂಡಿದ್ರೆ ಕನಿಷ್ಠ 55 ವರ್ಷಗಳ ತನಕ ನಾವು ರಕ್ತದಾನ ಮಾಡಲಿಕ್ಕೆ ಅರ್ಹತೆಯನ್ನು ಪಡ್ಕೋಬೋದು. ವೈದ್ಯರೆಲ್ಲರೂ ಕೂಡ ಹೇಳ್ತಾರೆ ರಕ್ತದಾನ ಮಾಡೋದ್ರಿಂದ ಯಾವುದೇ ನಷ್ಟ ಆಗೋದಿಲ್ಲ, ಆರೋಗ್ಯ ವೃದ್ಧಿ ಆಗುತ್ತೆ, ಇನ್ನೊಬ್ಬರಿಗೆ ಪ್ರಾಣದಾನ ಮಾಡಿದಾಗೆ ಜೀವದಾನ ಮಾಡಿದಾಗೆ ಆಗುತ್ತೆ, ಜೊತೆಗೆ ನಮ್ಮ ದೇಹದಲ್ಲಿರುವಂಥ ಒಂದಷ್ಟು ಶಕ್ತಿ ಇನ್ನೂ ವೃದ್ಧಿ ಆಗುತ್ತೆ. ಹಾಗಾಗಿ ರಕ್ತದಾನ ಮಾಡುವ ಅಭ್ಯಾಸವನ್ನು ಯುವಕರು ಇಟ್ಕೋಬೇಕು. ರಕ್ತದಾನ ಎಲ್ಲ ದಾನಗಳಿಗಿಂತಲೂ ಕೂಡ ಶ್ರೇಷ್ಠವಾದಂಥ ದಾನ. ಅದು ನಾವು ನಮ್ಮ ಜೀವನದಲ್ಲಿ ಕೊಡಬಹುದಾದಂಥ ಅತ್ಯಂತ ಸುಲಭದ ಒಂದು ವಿಧಾನ, ಅದು ರಕ್ತದಾನ. ಅಂಥ ಕ್ರಮಗಳಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನಾಚರಣೆ ನಮ್ಮ ಜನಮಾನಸದಲ್ಲಿ, ಸಮಾಜದಲ್ಲಿ ಹೊಸ ವೈಚಾರಿಕ ವಿಚಾರಗಳನ್ನು ಪ್ರಸರಣ ಆಗಾಗಿ ಮಾಡಲಿ, ಎಲ್ಲರೂ ಅನುಷ್ಠಾನ ಮಾಡೋ ಹಾಗಾಗಿ ಮಾಡಲಿ, ಮತ್ತು ಅವರ ಸಾಹಿತ್ಯ ಅನುಷ್ಠಾನಕ್ಕೆ ಬರಲಿ ಅನ್ನೋದೇ ನಮ್ಮ ಆಶಯ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ವಿಜಯ ಕರ್ನಾಟಕ ಪ್ರಧಾನ ವರದಿಗಾರರು ಹಾಗೂ NK ಬ್ರಿಗೇಡ್ನ ಸಂಸ್ಥಾಪಕರಾದಂತಹ ಚಿಕ್ಕಮಂಡಿಯ ನವೀನ್, ಎಲ್ಲರಳ ಒಂದಾಗುವ ಮೂಗುತಿಮ್ಮನ ಟ್ರಸ್ಟ್ನ M ವಿನಯ್ ಕುಮಾರ್, ಮದ್ದೂರು ಕೃಷ್ಣ, ಶಿವಪ್ರಸಾದ್, ಶಿವಶಂಕರ್, ಕಬ್ಬನಹಳ್ಳಿ ಶಂಭು ಹಾಗೂ NK ಬ್ರಿಗೇಡ್ನ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬೆಳಗ್ಗೆ 9 ಗಂಟೆಗೆ ಆರಂಭವಾದ ರಕ್ತದಾನ ಶಿಬಿರವು ಸಂಜೆ 5 ಗಂಟೆಯವರೆಗೆ ನಿರಂತರವಾಗಿ ನಡೆಯಿತು. ನೂರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಕೆಂಪೇಗೌಡರು ಮತ್ತು ಕುವೆಂಪು ಅವರ ಸ್ಮರಣಾರ್ಥ ಅವರ ಜನ್ಮದಿನದ ಪ್ರಯುಕ್ತ NK ಯುವ ಬ್ರಿಗೇಡ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಹೀಗೆ ರಕ್ತದಾನ ಮಾಡಿ ಒಬ್ಬರು ರಕ್ತದಾನ ಮಾಡೋದ್ರಿಂದ 5 ಜನದ ಜೀವ ಉಳಿಯುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ್ತು ಮುಂದಿನ ಶಿಬಿರಗಳಲ್ಲಿ ಬಂದು ರಕ್ತದಾನ ಮಾಡಿ ಅಮೂಲ್ಯವಾದ ಜೀವಗಳನ್ನು ಉಳಿಸಬೇಕು. ನಾವು ಮದ್ದೂರು, ಮಳವಳ್ಳಿ ಮತ್ತು ಮಂಡ್ಯ ಭಾಗದಲ್ಲೆಲ್ಲ ರಕ್ತದಾನ ಶಿಬಿರವನ್ನು ಹಾಗಾಗಿ ಹಮ್ಮಿಕೊಳ್ತಾ ಇರ್ತೀವಿ. ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿ ಆಕ್ಸಿಡೆಂಟ್ ಆದವ್ರಿಗೆ ಮತ್ತು ಡೆಲಿವರಿ ಆದ ಗರ್ಭಿಣಿಯರಿಗೆಲ್ಲ ರಕ್ತದಾನ ಅವಶ್ಯಕತೆ ಇದೆ. ರಕ್ತ ಇವಾಗ ತುಂಬ ಶಾರ್ಟೇಜ್ ಇದೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ. ಎಲ್ಲರೂ ಬಂದು ರಕ್ತದಾನ ಮಾಡಬೇಕು, ಅಮೂಲ್ಯವಾದ ಜೀವಗಳನ್ನ ಉಳಿಸ್ಬೇಕು ಅಂತ ನಾವು ನಮ್ಮ NK ಬ್ರಿಗೇಡ್ ವತಿಯಿಂದ ಮತ್ತು ಕುವೆಂಪು ಮತ್ತು ಕೆಂಪೇಗೌಡರು ಮತ್ತು ನಾಲ್ವಡಿ ಕೃಷ್ಣರಾಜರು ವತಿಯಿಂದ ನಾವು ನಿಮ್ಮನ್ನೆಲ್ಲರನ್ನೂ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಕುವೆಂಪುರವರ 121ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಏನಿವತ್ತು ಮಂಡ್ಯ ಗಾಂಧಿ ಭವನದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ನಾನು ಕೂಡ ಇಲ್ಲಿ ಬಂದು ರಕ್ತದಾನ ಮಾಡಿದ್ದೀನಿ. ಮಹನೀಯರ ಹೆಸರುಗಳಲ್ಲಿ ನಾಲ್ವಡಿಯವರ ಹೆಸರಾಗ್ಬೋದು, ಕೆಂಪೇಗೌಡರಾಗ್ಬೋದು, ಕುವೆಂಪುರ ಆಗ್ಬೋದು, ಅವ್ರ ಹೆಸರಲ್ಲಿ ನಾವು ಕೂಡ ರಕ್ತದಾನ ಮಾಡಿದ್ದೀವಿ. ನಾವೆಲ್ಲ ಸ್ನೇಹಿತರೆಲ್ಲ ಇಲ್ಲಿವರೆಗೂ ಸುಮಾರು ಒಂದು 22-23 ಬಾರಿ ನಾನು ರಕ್ತದಾನ ಮಾಡಿದ್ದೀನಿ ನಮ್ಮ ಲಂಕೇಶಣ್ಣರ ಸ್ಫೂರ್ತಿದಕ್ಕೆ. ದಯವಿಟ್ಟು ನೀವು ಬಂದು ರಕ್ತದಾನ ಮಾಡಿ. ರಕ್ತದ ತುಂಬ ಕೊರತೆ ಇದೆ ಮಿಮ್ಸಲ್ಲಿ. ದಯವಿಟ್ಟು ಬಂದು ಎಲ್ಲರೂ ರಕ್ತದಾನ ಮಾಡಿ. ಮಿಮ್ಸ್ ವೈದ್ಯಕೀಯ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಪೂರ್ಣ ಸಹಕಾರವನ್ನು ನೀಡಿದರು. ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ, ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳ ವತಿಯಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ವಿವಿಧ ನಿಗಮ ಮಂಡಳಿಗಳಲ್ಲಿ ಅಧಿಕಾರ ಪಡೆದ ದಲಿತ ಮುಖಂಡರಿಗೆ ಅಭಿನಂದನಾ ಸಮಾರಂಭ ಮಂಡ್ಯದ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ದೀಪ ಬೆಳಗಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ಮಾತನಾಡಿದ ಸಚಿವರು, ಅಂಬೇಡ್ಕರ್ ರಚಿಸಿರುವ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಸಂವಿಧಾನದಿಂದಲೇ ಕಾಂಗ್ರೆಸ್ ಪಕ್ಷ ಜನರ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಬದುಕಿನ ಬಗ್ಗೆ ಸಮತೋಲನ ಕಾಪಾಡಿಕೊಂಡು ಬರುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿಗೆ ಶೇಕಡ 15 ಅನುದಾನ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದರು. ನಮಗೆ ಗಂಟೆಗಟ್ಟಲೆ ನಾವು ಮಾಡಿರೋ ಕಾರ್ಯಕ್ರಮಗಳನ್ನ, ನಾವು ರೂಪಿಸಿರೋ ಯೋಜನೆಗಳನ್ನ
ನಾವು ಮಾಡಿರೋ ಅಭಿವೃದ್ಧಿಯನ್ನು ಶೋಷಿತ ವರ್ಗಕ್ಕೆ ಕೊಟ್ಟಂಥ ಸಹಕಾರವನ್ನು ಹೇಳ್ತಾ ಹೋದರೆ ಗಟ್ಟಿಗಟ್ಟಲೆ ಹೇಳಿ. ಬಿ ಜೆ ಪಿಯವರಿಗೆ ದಲಿತ ಮತ್ತು ಜೆ ಡಿ ಎಸ್ನವ್ರಿಗೆ ಭಾಳ ಈಸಿ ನಮ್ಮನ್ನು ಬ್ಲೇಮ್ ಮಾಡೋದಷ್ಟೇ, ಯಾವುದೋ ಒಂದು ಸುಳ್ಳು ಹೇಳೋದಷ್ಟೇ. ಅದು ಟಿ ವಿನಲ್ಲಿ ದೊಡ್ಡದಾಗಿ ಬಂದ್ಬಿಡುತ್ತೆ. ಸತ್ಯ ಮಾಡಿರೋದನ್ನು ಒಂದು ಗಂಟೆ ಹೇಳಿದ್ರೆ ಒಂದು ನಿಮಿಷ ಬರೋಲ್ಲ. ಯಾವುದೋ ಒಂದು ಬಾಂಬ್ ಹಾಕ್ದಂಗೆ ಒಂದು ಸುಳ್ಳು ಹೇಳಿಬಿಟ್ರೆ ಅದು ದಿವಸ ಎಲ್ಲ ಓಡುತ್ತೆ ಟಿ ವಿ. ಇದನ್ನು ನಾವು ಅದನ್ನು ಮಾಡೋದ, ಇದನ್ನು ಮಾಡೋದ, ನಾವು ಅದರಿಂದ ಲಾಭನ ಇದರಿಂದ ಲಾಭನ ಅಂತ ನೋಡ್ಬೋದು. ಹೆಂಗೂ ನಿನ್ನ ಪತ್ರಕರ್ತ ದಲಿತ ಮುಖಂಡ ಎರಡು ಇದೆಯಾ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ರವನ್ನ ಗುರುತಿಸಿ ಸಂವಿಧಾನವನ್ನು ಬರೀಲಿಕ್ಕೆ ಇವತ್ತೆಲ್ಲ ಈ ಸಂವಿಧಾನವನ್ನು ಪ್ರಪಂಚ ಒಪ್ಪುವಂಥ ಸಂವಿಧಾನವನ್ನು ಕೊಡಲಿಕ್ಕೆ ಈ ರಾಷ್ಟ್ರದ 135 ಕೋಟಿ ಜನರಿಗೆ ನ್ಯಾಯ ಸಿಗಲಿಕ್ಕೆ ಕಾರಣ ಅಂಬೇಡ್ಕರ್ ಅವರ ಸಂವಿಧಾನ. ಅದಕ್ಕೆ ಆ ಸಂವಿಧಾನವನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಶಾಸಕ ರವಿಕುಮಾರ್ ಗೌಡ ಗಣಿಗ ಮಾತನಾಡಿ, ಜಿಲ್ಲೆಯ 50 ವರ್ಷಗಳ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ದಲಿತ ಸಮುದಾಯದವರಿಗೆ ಇಷ್ಟೊಂದು ಅಧಿಕಾರ ಸಿಕ್ಕಿದೆ. ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಜವಾಬ್ದಾರಿ ವಹಿಸುವುದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಅವರು ಹೇಳಿದರು. ಒಂದು ಉನ್ನತ ಹುದ್ದೆಯಲ್ಲಿ ಕೂರಬೇಕು ಒಂದು ಜಿಲ್ಲಾ ಮಟ್ಟದಲ್ಲಿ. ಆ ಹುದ್ದೆಯನ್ನ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಚೆಲುವರಾಯಸ್ವಾಮಿ ಅವರು ಕೊಡಿಸಿದ್ದಾರೆ. ಅದಕ್ಕೆ ಅವರಿಗೆ ಹೃದಯಪೂರ್ವಕವಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿದೆ. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮೂಡ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ಅನುದಿತ ಜಾತಿಗಳಿಗೆ ಅಧ್ಯಕ್ಷರಾಗಿದ್ದಾರೆ. ನರೇಂದ್ರ ಸ್ವಾಮಿ ಅವರು ಕೂಡ ದಲಿತರ ಕೋಟದಲ್ಲಿ ಪರಿಸರ ಮಾಲಿನ್ಯದ ಅಧ್ಯಕ್ಷರು. ಈ 4 ಜನ ಇತಿಹಾಸದಲ್ಲಿ 75 ವರ್ಷದ ಮಂಡ್ಯ ಇತಿಹಾಸದಲ್ಲಿ 4 ದಲಿತ ಮುಖಂಡರುಗಳಿಗೆ ರಾಜ್ಯ ಮಟ್ಟದ ಉನ್ನತ ಹುದ್ದೆ ಸಿಕ್ಕಿರೋದು ಇದೇ ಸರ್ಕಾರದಲ್ಲಿ, ಇದೇ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ, ಇದೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ. ಇನ್ಯಾವ ಪಕ್ಷ ಕೂಡ ಕೇವಲ ನಿಮ್ಮನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ರು, ವೋಟ್ ಹಾಕ್ಸ್ಕೊಳ್ತಿದ್ರು, ವೋಟಿಂಗ್ ಮಿಷಿನ್ ಮಾಡಿಕೊಂಡಿದ್ರು. ಆದ್ರೆ ನಿಮಗೆ ಅಧಿಕಾರ ಕೊಡೋದನ್ನ ಕಣ್ಣಾರೆ ನೋಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಅದರಿಂದ ಅವರು ಇಲ್ಲಿವರೆಗೂ ನಿಮ್ಮನ್ನ ಕೊಟ್ಟಿಲ್ಲ. ಇದು ನೀವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾ ಇರೋ ಪ್ರಯತ್ನ. ನಿಮಗೆ ಕೊಟ್ಟಿರುವಂತ ಕಾಂಗ್ರೆಸ್ ಪಕ್ಷ, ಚೆಲುವರಾಯಸ್ವಾಮಿಯವರು, ರವಿಕುಮಾರ್ ಕೊಟ್ಟಿರುವಂತ ಉಡುಗೆ ಇದು ಬಹಳ ದೊಡ್ಡ ಉಡುಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸಮಾರಂಭದಲ್ಲಿ ಮೂಡ ಅಧ್ಯಕ್ಷರಾದ ಬಿಪಿ ಪ್ರಕಾಶ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಡಾಕ್ಟರ್ ಮೂರ್ತಿ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಸಚಿವರಾದ ಶ್ರೀ ಎಂ ಚೆಲುವರಾಯಸ್ವಾಮಿ ಅವರಿಗೆ, ರವಿಕುಮಾರ್ ಗಣಿಗ ಅವರಿಗೆ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಬಿಪಿ ಪ್ರಕಾಶ್, ಮೂರ್ತಿ ಹಾಗೂ ವಿಜಯಲಕ್ಷ್ಮಿ ರಘುನಂದನ್, ಪಕ್ಷದ ಎಲ್ಲ ನಾಯಕರು, ಸಚಿವರು, ಶಾಸಕರು, ಮುಖಂಡರು, ಕಾರ್ಯಕರ್ತರ ಬೆಂಬಲದೊಂದಿಗೆ ನಮಗೆ ಮಹತ್ವದ ಜವಾಬ್ದಾರಿ ವಹಿಸಿರುವ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುವುದಾಗಿ ಹೇಳಿದರು. ಸಮಾರಂಭ ಇದೊಂದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಕೂಡ ಮಾಡ್ತಕ್ಕಂಥ ಒಂದು ಸಮಾರಂಭ ಆಗಿರುತ್ತೆ. ಯಾಕಂದರೆ ಇದೊಂದು ಪಕ್ಷ ಕೊಟ್ಟಂಥ ಅಥವಾ ಮುಖಂಡರುಗಳು ತಮ್ಮನ್ನು ಕೆಲಸಗಳನ್ನು ಗುರುತಿಸಿ ಇಂಥವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಿಂದ ಸಮಾಜ ಇಂಥ ವ್ಯಕ್ತಿಗಳನ್ನು ಗುರುತಿಸಿರ್ತವೆ. ನಾನಾದರೂ ಹೇಳೋದಿಷ್ಟೇ, ಮೊದಲನೇದಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಈ ದೇಶ ಕಂಡಂಥ ಅತ್ಯಂತ ಎತ್ತರದ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವರು ಹಾಗೂ ಸೋನಿಯಾಜಿರವರು ಹಾಗೂ ರಾಹುಲ್ ಗಾಂಧಿರವರು ಕರ್ನಾಟಕ ಕಂಡಂಥ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿರವರು ಹಾಗೂ ನಮ್ಮ ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಜಿರವರು, ಈ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಚೆಲುವರಾಯಸ್ವಾಮಿಜಿರವರು
ಈ ಎಲ್ಲ ಸಮುದಾಯಗಳ ಮುಖಂಡಗಳನ್ನು ಐಡೆಂಟಿಫೈ ಮಾಡಿ ಕೊಟ್ಟಿರತಕ್ಕಂಥದ್ದು ಇವರಿಗೆ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ರಾಜಕಾರಣದಲ್ಲಿ ಒಂದಷ್ಟೇ ಕೇಳಲ್ಪಡ್ತಾ ಇದ್ದಂಥದ್ದು, ರಾಜಕಾರಣಿಗಳ ಮಕ್ಕಳಷ್ಟೇ ರಾಜಕಾರಣಿಗಳಾಗಬೇಕು, ಬೇರೆಯವರು ಆಗಬಾರ್ದು ಅನ್ನುವಂಥ ಬಹಳಷ್ಟು ಸಂದರ್ಭಗಳೆಲ್ಲವನ್ನು ಕೂಡ ಬದಿಗಿಟ್ಟು ಶ್ರೀಸಾಮಾನ್ಯನೂ ಕೂಡ ಒಂದಲ್ಲ ಒಂದು ಅಧಿಕಾರವನ್ನು ಪಡಿಬೋದು ಅನ್ನೋದಕ್ಕೆ ನಮ್ಮ ಎದುರುಗಡೆ ಸಾಕ್ಷಿರುವಂಥವ್ರು ನನ್ನ ನೆಚ್ಚಿನ ನಾಯಕರಾದಂಥ ರವಿಕುಮಾರಣ್ಣ ಅವರು. ಅವರೇಗೆ ಶ್ರೀಸಾಮಾನ್ಯರು ಕೂಡ ಅಧಿಕಾರವನ್ನು ಪಡೆಯವರು, ಹಾಗೆ ಮತ್ತೊಬ್ಬನು ಕೂಡ ನಾನು ಹುಟ್ಟಾಕಿ ಸಾಮಾನ್ಯನೂ ಕೂಡ ಅಧಿಕಾರ ಕೊಡ್ತೀನಿ ಅಂತೇಳಿ ಬಿಂಬಿಸುವಂಥ ಮೂಲಕ ನನ್ನನ್ನು ಒಂದು ಈ ಹುದ್ದೆಗೆ ತರುವಂಥಕ್ಕೆ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಕೂಡ ಸಫಲರಾಗಿ ಜೊತೆಗೆ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಸಮುದಾಯವನ್ನು ನಾನು ಕಾಪಾಡ್ತೇನೆ, ಇಡೀ ನಿಮ್ಮ ಸಮುದಾಯದ ಒಟ್ಟಿಗೆ ಇರ್ತೇನೆ ಅಂತ ಹೇಳುವ ಸಂದೇಶವನ್ನು ಕೊಟ್ಟಂಥ ನನ್ನ ನಾಯಕರಾದಂಥ ರವಿಕುಮಾರಣ್ಣ ಅವರಿಗೆ ಹಾಗೂ ಇದಕ್ಕೆ ಬೆಂಬಲವಾಗಿ ನಿಂತಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಿಗೆ ತುಂಬು ಹೃದಯದ ನಮನಗಳನ್ನ ಸಲ್ಲಿಸುವುದರ ಜೊತೆಗೆ ಇಡೀ ನಮ್ಮ ನಾಯಕರಾದಂಥ ರವಿ ಅಣ್ಣವರನ್ನು ಸಂದೇಶವನ್ನು ಕೊಟ್ಟಿರು. ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ದಲಿತ ಸಮುದಾಯದ ನಾಯಕರುಗಳೆಲ್ಲರೂ ಕೂಡ ಒಗ್ಗೂಡಿಸಿ ಒಂದು ಸಂಘಟನೆಯನ್ನು ಮಾಡುವಂಥ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ, ಆ ಕೆಲಸವನ್ನು ಮಾಡಬೇಕು ಅಂತ ಹೇಳೋರು. ನನಗೆ ಸರ್ಕಾರ ಬಂದ ತಕ್ಷಣ ನನ್ನ ಉಸ್ತುವಾರಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿ ಅವ್ರನ್ನ ಯಾವಾಗಲೂ ನಾನು ಕೇಳ್ಕೊತಾ ಇದ್ದೆ, ಸರ್ ನಮಗೆ ಒಂದು ಅಧಿಕಾರ ಕೊಡಿ ಸರ್, ನಮ್ಮ ಜನಾಂಗಕ್ಕೆ ಒಂದು ಅಧಿಕಾರ ಕೊಟ್ಟೇ ಇಲ್ಲ, ಇವರೆಗೂ ಸಿಕ್ಕಿಲ್ಲ ಅಂತ ನಾನು ಮೊದಲೇ ಕಳೆದ ಸರ್ಕಾರದಿಂದಲೇ ನಾನು ಮೂಢ ಅಧ್ಯಕ್ಷರ ಸ್ಥಾನ ಕೇಳ್ಕೊಂಡಿದ್ದೆ, ಅದು ನನಗೆ ಸಿಗಲಿಲ್ಲ. ಆದರೆ ನಿಮಗೆ ಬೇರೆ ಯಾವುದಾದ್ರೂ ಕೊಡ್ತೀವಮ್ಮ ಅಂತ ನನಗೆ ಭರವಸೆ ಕೊಟ್ಟಿದ್ದರು ಚಲುವರಾಯಸ್ವಾಮಿಯವರು. ಅದನ್ನು ಈಡೇರಿಸಿದ್ದಾರೆ. ನನಗೆ ಉನ್ನತವಾದ ಸ್ಥಾನವನ್ನೇ ಕೊಟ್ಟಿದ್ದಾರೆ, ಒಳ್ಳೆಯ ಇಲಾಖೆ ಸ್ಥಾನವನ್ನೇ ಕೊಡಿಸಿದ್ದಾರೆ. ಅದರಿಂದ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನನಗೆ ಎಲ್ರಿಗೂ ಧನ್ಯವಾದ ತಿಳಿಸಿ ಅಷ್ಟೇ ಸಾಕು ಅಂತ ಹೇಳಿದ್ರು. ಹಾಗೆ ನಮ್ಮ ರವಿಕುಮಾರ್ ಗಣಿಗಾರ್ ಅವರು ಕೇಳ್ಕೊಂಡ ತಕ್ಷಣ ನನಗೆ ಒಂದು ಲೆಟ್ರ್ ಕೊಟ್ಟರು, ನೀವು ಮುಖ್ಯಮಂತ್ರಿಗಳಿಗೆ ನಾನು ಶಿಫಾರಸು ಮಾಡಿದ್ದೀನಮ್ಮ ಅಂತ ಲೆಟ್ರ್ ಕೊಟ್ಟಿದ್ರು. ಅವರಿಗೂ ಕಾರ್ಯಕ್ರಮದಲ್ಲಿ ಗುರುಪ್ರಸಾದ್ ಕೆರಗೋಡು, ಪತ್ರಕರ್ತ ಸೋಮಶೇಖರ್ ಕೆರಗೋಡು, ಸಿಡಿ ಗಂಗಾಧರ್, ವಿಜಯಕುಮಾರ್ ಚಂದಗಾಲು, ಜಿಲ್ಲಾಧ್ಯಕ್ಷ ಶೈಲೇಂದ್ರ, ದಲಿತ ಮುಖಂಡರಾದ ಅನೇಕರ ಗಂಗರಾಜು, ನರಸಿಂಹಮೂರ್ತಿ, ಎಂ ವಿ ಕೃಷ್ಣ, ಉದ್ಯಮಿ ಮಧು, ಮೂಢ ನಿರ್ದೇಶಕರಾದ ಇಂದ್ರೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ನಗರದ ಕನಕ ಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಗದ್ದಲ, ಗಲಾಟೆ, ಮಾತಿನ ಚಕಮಕಿ, ಕೋಲಾಹಲದೊಂದಿಗೆ ಅಂತ್ಯವಾಯಿತು. ಸಂಘದ ಜಿಲ್ಲಾಧ್ಯಕ್ಷ ಎಂ ಎಲ್ ಸುರೇಶ್ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಸಭೆಯ ಆರಂಭದಲ್ಲೇ ಅಧ್ಯಕ್ಷರ ಏಕಪಕ್ಷೀಯ ನಡೆ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಹಿಂದೆ ಎಂದೂ ಪೊಲೀಸರ ಭದ್ರತೆಯಲ್ಲಿ ಸಭೆ ಕರೆದಿರಲಿಲ್ಲ, ಇಂದಿನ ಸಭೆಗೆ ಇಷ್ಟೊಂದು ಪೊಲೀಸರನ್ನು ಕರೆಸಿರುವುದು ಏಕೆ ಎಂದು ಹಲವು ಸದಸ್ಯರು ಪ್ರಶ್ನಿಸಿದರು. ಈಗ ಮೂರನೆಯದು ನಿಧನ ಹೊಂದಿರುವ ಸಂಘದ ಸದಸ್ಯರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತ ಮಾಡಿದ್ರೆ ದಯಮಾಡಿ ಆ ಸದಸ್ಯರು ಸೇರುವಂತೆ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂಘಕ್ಕೆ ಬಹಳ ಅಪಾರವಾದಂತ ಗೌರವ ಇಟ್ಕೊಂಡವ್ರೆ. ಯಾರೋ ಕೆಲವೇ ಜನ 4 ಜನದ ಹೆಸರು ಮಾತ್ರ ಓದ್ರಿ. ನೀವು ಮುಂದಿನ ವರ್ಷಕ್ಕೆ ಆಗ್ತಲ್ಲ, ನಮ್ಮೂರಲ್ಲಿ 3 4 ಜನ ತೀರೋಗವ್ರೆ. ಅವರು ಈ ಸಂಘದ ಬಗ್ಗೆ ಅಪಾರವಾದಂತ ಕಾಳಜಿ ಇಟ್ಕೊಂಡವರು. ಹಾಗಾಗಿ ನಮ್ಮೂರಲ್ಲಿ ಪಿ ಪುಣೆ ಅಂತ ಒಬ್ಬ ಒಂದು 40 ವರ್ಷದಿಂದ ನೀವು ಏನೇ ಸಂಘದಲ್ಲಿ ಏನೇ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಆಕ್ರೋಶಿತ ಸದಸ್ಯರನ್ನು ಸಮಾಧಾನಪಡಿಸಿದ ನಂತರ ಸಭೆ ಆರಂಭವಾಯಿತು. ಸಭೆಯಲ್ಲಿ ಪ್ರಸ್ತುತ ಇರುವ ಕಾರ್ಯನಿರ್ವಾಹಕ ಮಂಡಳಿಯು ಮುಂದುವರಿಯುವ ಬಗ್ಗೆ ಚರ್ಚೆಗೆ ಸರುತ್ತಿದ್ದಂತೆ ಸಭೆಯಲ್ಲಿದ್ದ ಬಹುತೇಕ ಸದಸ್ಯರು, ಕೆಲವು ನಿರ್ದೇಶಕರು ಅದನ್ನು ತೀವ್ರವಾಗಿ ವಿರೋಧಿಸಿದರು. ಈ ವಿಷಯವನ್ನು ಸಭೆ ಮುಂದೆ ತಂದಿರುವುದೇ ಕಾನೂನು ಬಾಹಿರ. ಕಾನೂನು ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಸಬೇಕು. ಅದನ್ನು ಬಿಟ್ಟು ಇದೇ ಆಡಳಿತ ಮಂಡಳಿಯಿಂದ ಮುಂದುವರಿಸೋದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿದರು. ಈ ನಡುವೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಸದಸ್ಯರಿಗೆ ಗೌರವ ಕೊಡದೆ ಅಪಮಾನಿಸಿದ್ದಾರೆ. ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ರಾಜೀನಾಮೆ ಕೊಡಬೇಕು, ಕಾನೂನಿನ ಪ್ರಕಾರ ಚುನಾವಣೆ ನಡೆಸಬೇಕು ಅಂತ ಆಗ್ರಹಿಸಿ ಭವನದವರೆಗೆ ಧರಣಿ ಕುಳಿತು ಪ್ರತಿಭಟನೆ ನಡೆಸಿದರು. ಪೊಲೀಸರ ಸಂಧಾನದಂತೆ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಧರಣಿ ನಿರತರ ಬಳಿಗೆ ಬಂದು ಆಗಮಿಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ, ಬೈರ್ತಿ ಸುರೇಶ್, ಸಮಾಜದ ಮುಖಂಡರಾದ ರೇವಣ್ಣ ಅವರ ಬಳಿ ಈ ವಿಚಾರ ಪ್ರಸ್ತಾಪಿಸಿ ಅವರ ಅಭಿಪ್ರಾಯದಂತೆ ಮುಂದೆ ನಡೆಯುವ ಭರವಸೆ ನೀಡಿದರು.
ಹಾಕುತ್ತಿರುವ ಅಧ್ಯಕ್ಷ ಈ ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಆಡಳಿತ ಮಂಡಳಿ ಈ ಕೂಡಲೇ ವಜಾ ಮಾಡಲೇಬೇಕು. ಎಲ್ಲಿಯವರೆಗೆ ಹೋರಾಟ? ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಕುಟುಂಬ ಸಂಘದ ಅಧ್ಯಕ್ಷರನ್ನ ಈ ಕೂಡಲೇ ವಜಾ ಮಾಡಲೇಬೇಕು. ಆಡಳಿತ ಮಂಡಳಿಯನ್ನು ಈ ಕೂಡಲೇ ವಜಾ ಮಾಡಬೇಕು. ಪ್ರತಿಭಟನೆಯಲ್ಲಿ ಸಂಘದ ನಿರ್ದೇಶಕರಾದ ಆರೋಡಿ ಕೃಷ್ಣ, ಸಾತನೂರು ಮಹೇಶ್, ಮುಖಂಡರಾದ ಚಿಂದಳ್ಳಿ ಸೇರಿದಂತೆ ಅನೇಕರಿದ್ದರು. ಗೆಜಲಗೆರೆ ಕೈಗಾರಿಕಾ ಪ್ರದೇಶವಾಗಿ ಅಭಿವೃದ್ಧಿಯಾಗುವ ಮೊದಲೇ ಅಲ್ಲಿ ಭೂಮಿಯ ಬೆಲೆ ಏರಿಕೆಯಾಗಿತ್ತು. ಇದು ಸ್ವಾಭಾವಿಕ ಪ್ರಕ್ರಿಯೆ ಹೊರತು ಯಾವುದೇ ವ್ಯಕ್ತಿಯ ಲಾಭಕ್ಕಾಗಿ ಅಲ್ಲ. ಶಾಸಕರು ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂಬ ಆರೋಪ ಇದು ಸರಿಯಲ್ಲ ಅಂತ ಕಾಂಗ್ರೆಸ್ ಮುಖಂಡ ಎಲ್ ಸತೀಶ್ ತಿಳಿಸಿದರು. ಮದ್ದೂರು ತಾಲೂಕಿನ ಗೆಜಲಗೆರೆ ಗ್ರಾಮವನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆಗೊಳಿಸಿರುವುದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಯುವ ಕಾಂಗ್ರೆಸ್ ಮುಖಂಡರು ಮದ್ದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೆಜಲಗೆರೆಯು ಈಗಾಗಲೇ ನಗರದ ಸ್ವರೂಪ ಪಡೆದುಕೊಂಡಿದ್ದು ಕೆಎಂಎಫ್ ಡೈರಿ ಮತ್ತು ವಿವಿಧ ಕೈಗಾರಿಕೆಗಳಿಂದಾಗಿ ಇದನ್ನು ನಗರಸಭೆಗೆ ಸೇರಿಸಿರುವುದರಿಂದ ಸರ್ಕಾರದಿಂದ ಹೆಚ್ಚಿನ ಲಾಭ ಅನುವಾಗಿ ಮೂಲಸೌಕರ್ಯಗಳು ಮತ್ತಷ್ಟು ಅಭಿವೃದ್ಧಿಯಾಗಲಿದೆ ಅಂತ ಹೇಳಿದರು. ಗೆಜ್ಜಲಗೆರೆ ಕೆಲ ನಿವಾಸಿಗಳು ನಡೆಸುತ್ತಿರುವ ಪ್ರತಿಭಟನೆ ರಾಜಕೀಯ ಪ್ರೇರಿತವಾಗಿದೆ. ಅಭಿವೃದ್ಧಿಯನ್ನು ಸಹಿಸದ ಕೆಲವರು ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಅಂತ ಅವರು ಹೇಳಿದರು. ರಾಜಕೀಯ ಪ್ರೇರಿತ ನಮ್ಗೆ ಗೊತ್ತಿಲ್ಲ. ಮಾಜಿ ಶಾಸಕರು ಏನ್ ಹೋಗ್ತಾರೆ ಅಲ್ಲಿ, ಮಾಜಿ ಶಾಸಕರೇ ಮಹಾನಗರ ಪಾಲಿಕೆ ರಾಜಕೀಯ ಪ್ರೇರಿತ ಅಂತ ಹೇಳ್ಬೋದು. ಅದು ನಮ್ಗೆ ಗೊತ್ತಿಲ್ಲ, ಅದು ಹೇಳ್ಬಾರ್ದು, ನಮ್ಗೆ ಗೊತ್ತಿಲ್ಲ ಅದು. ಬಟ್ ಯಾರು ಈಗ ಅಲ್ಲಿ ಸುನಂದಕರು, ನಮಗೂ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ. ಅವರು ಸಂಘಟನೆಗೆ ಚಳುವಳಿಗೆ ನಾವು ಅದಕ್ಕೆ ಏನೇ ಇದ್ರು ಒಳ್ಳೇದಕ್ಕೆ ಏನಿದ್ರು ನಾವು ಸಪೋರ್ಟ್ ಮಾಡಿದೀವಿ, ಜೊತೆ ನಿಂತ್ಕೋತೀವಿ. ಇವತ್ತು ನಿಂತ್ಕೋತೀವಿ, ನಾಳೆ ಪಂಚಾಯತಿ ಉಳಿಸ್ಕೊಳ್ಳೋಕೆ ಈಗ ನಾವು ಪಂಚಾಯತಿ ಮೆಂಬರ್ಗಳನ್ನ ಆಯ್ಕೆ ಮಾಡಿ ಕಳಿಸೋದು ಯಾಕೆ? ನೀವು ಅಲ್ಲಿ ಏನೇನೈತೆ ನಿರ್ಧಾರ ತಗೊಳ್ಳಿ ಅಂತ. ಈಗ ನಾವು ಶಾಸಕರ ಆಯ್ಕೆ ಮಾಡಿ ಶಾಸನಸಭೆ ಕಳಿಸೋದು ಯಾಕೆ? ಅಲ್ಲಿ ನಿರ್ಧಾರ ತಗೊಳ್ಳಿ ಅಂತ. ನಾವು ಹೋಗಕ್ಕಾಗಲ್ಲ ಅಂತ ಪಂಚಾಯತಿ ಮೆಂಬರ್ಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಒಪ್ಪಿಗೆ ಕೊಟ್ಟಿಲ್ಲ, ಯಾರ್ದೋ ಇಬ್ರು ಇದು ಮಾಡ್ಬಿಟ್ರು ಅಂತ ಹೇಳ್ತಾರಲ್ಲ, ಪಂಚಾಯತಿ ಮೆಂಬರ್ ಒಪ್ಪಿಗೆ ಕೊಟ್ಟಾಗಲೇ ಇವರು ಅಲ್ಲೆಲ್ಲ ಸ್ಟ್ರೈಕ್ ಮಾಡ್ಬೇಕಾಗಿತ್ತು. ಅವತ್ತೇನೆ ಅವ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತೆ ಗೆಜ್ಜಲಗೆರೆ ಸಿಟಿ ಆಗೋ ಮಾನದಂಡಗಳು ಎಲ್ಲವೂ ಇದೆ ಅದರಲ್ಲಿ. ಈ ಉದಾಹರಣೆ ಈಗ ಏನ್ ಸೇರ್ಸವ್ರೆ ಚಾಮನಹಳ್ಳಿ ದೊಡ್ಡಿ, ಚಾಮನಹಳ್ಳಿಗಿಂತನೂ ಅದು ಊರು ಸಿಟಿ ತರನೇ ಇದೆ. ಆ ಮಾನದಂಡಕ್ಕೆ ಒಳಪಟ್ಟಿದೆಯಲ್ಲ. ಕೆಎಂಎಫ್ ಡೈರಿ ಇದೆ, 1000 ಜನ 10,000 ಜನ ಕೆಲಸ ಮಾಡ್ತಾರೆ. ಫ್ಯಾಕ್ಟ್ರಿ ಇಂಡಸ್ಟ್ರಿ ಇದೆ, ಅದಕ್ಕೆ ಮಾನದಂಡಕ್ಕೆ ಒಳಪಡುತ್ತಲ್ಲ. ಈಗ ಪ್ರತಿಭಟನೆ ಯಾರನ್ನೂ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಯಾರು ಹತ್ತಿಕ್ಕಾಗೋದಿಲ್ಲ. ಅವ್ರು ಪ್ರತಿಭಟನೆ ಮಾಡಲಿ, ಪ್ರತಿಭಟನೆ ಮಾಡೋ ವಿಚಾರದ ಯಾರು ಬೇಡ ಅಂತ ಹೇಳುದಿಲ್ಲ. ಏನೈತೆ ನಾವು ಜನಸಾಮಾನ್ಯರಿಗೆ ಏನೈತೆ ಅದನ್ನ ತಿಳಿಸ್ಬೇಕಾಗಿತ್ತು. ಮಾಡೋದನ್ನ ನಾವ್ ಯಾರು ಬೇಡ ಅಂತ ಹೇಳುದಿಲ್ಲ, ಅವ್ರವ್ರ ಹಕ್ಕದು. ಸರಿ, ಅವ್ರು ಮಾಡ್ತಿರೋ ಸರಿ ಅಂತೀರಾ, ಸರಿ ಇಲ್ಲ ಅಂತ ಹೇಳ್ತೀರಾ? ಈಗ ಈ ನಗರಸಭೆಗೆ ಸೇರ್ಸಿರೋದು ಸರಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ಮಾನದಂಡವಾದ ಪ್ರಕಾರ ಸೇರ್ಸಿರೋದು ಸರಿ ಅಂತ ಹೇಳ್ತೀವಿ. ಪ್ರತಿಭಟನೆ ಮಾಡಬೇಡಿ ಅಂತ ಹೇಳೋದು ನಾವು. ನಗರಸಭೆ ಸೇರ್ಸಿರೋದು ಸರಿ ಇದೆ ಗೆಜ್ಜಲಗೆರೆನ. ಅವ್ರು ಮಾಡ್ತಿರೋ ತಪ್ಪು. ಮತ್ತೆ ಇನ್ನೊಂದು ಮಾತಾಡಿದ್ರು, ಅದು ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು ಸುನಂದಕರ್ಗೆ. DCM DK ಶಿವಕುಮಾರ್ ಸಾಹೇಬ್ರು ಸದನದಲ್ಲಿ ಹೇಳಿದ್ದಾರೆ, ಶಾಸಕರು ಉತ್ತರ ಕೊಟ್ಟಿದ್ದಾರೆ. ಏನಂತ, ಇದನ್ನ BMIC ಇರೋದ್ರಿಂದ ನಗರಸಭೆಗೆ ಸೇರಿಸಿ ಬರುದಿಲ್ಲ ಅಂತ. ಅದ DCM ಅವರು ಹೇಳಿಲ್ಲ ಅದನ್ನ ನಗರಸಭೆಗೆ ಸೇರಿಸಿ ಬರುದಿಲ್ಲ ಅಂತ. ಅಲ್ಲಿ ಹೇಳಿದ್ದೇನು, ನಮ್ಮ ಶಾಸಕರು BMIC ಇಂದ ಮದ್ದೂರು ಪಟ್ಟಣನ ಹೊರಗಿಡಿ, ನಮ್ಗೆ ತೊಂದರೆ ಆಯ್ತಾ ಇದೆ ಅಂತ ಹೇಳಿದ್ದವರು. ಅದು ಮಾಹಿತಿ ಕೊರತೆಯಿಂದ ಸುನಂದಕರ್ ಅದು ಹೇಳಿದ್ದಾರೆ ಹೇಳೋರಿಂದ. ಹಂಗೆ ಸೇರಿಸಿ ಬರಲಿಲ್ಲ ಅಂದ್ರೆ ಕ್ಯಾಬಿನೆಟ್ ಒಪ್ಪಿಗೆ ಅಷ್ಟೊಂದು ಜನ IAS ಆಫೀಸರ್ಗಳು ಇರ್ತಾರೆ. ಹಂಗೆ ಸೇರಿಸಿ ಬರೋದಿಲ್ಲ ಅಂದ್ರೆ ನಗರಸಭೆಗೆ ಹೆಂಗೆ ಸೇರಿಸ್ತಾರೆ ಅವರು? ಅವರು ಇದಾಗಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ರು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ. ಅದು ಹೇಳಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಏನಿಲ್ಲ. ಅವ್ರು ಹೇಳೋದು ಏನಂತಂದ್ರೆ, ನೀವು ಹೊರಗಡೆ ಇಡೋಕ್ಕಾಗಲ್ಲ BMIC ವ್ಯಾಪ್ತಿಯಿಂದ ಮದ್ದೂರ್ನ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಅದು ನಾವು ಎಷ್ಟೋ ಸಲ ಪತ್ರ ಬರೆದಿದ್ದೀವಿ BMICಗೆ. ಅದನ್ನ ನಾವು ಅಲೈನ್ಮೆಂಟ್ ಆಗೋವರೆಗೂ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಟೆಕ್ನಿಕಲ್ ಐಡಿಯಾ ಇದೆ, ಅದು ಮನೆ ಶಾಸಕರ ಗಮನಕ್ಕೆ ತರ್ತೀವಿ. ಇದೇ ಇನ್ನೊಂದ್ಸಲ ಪ್ರೆಸ್ ಮೀಟ್ ಮಾಡಿ, ಯಾಕೆಂದ್ರೆ ಈ ವಿಚಾರಕ್ಕೆ ಅಲ್ಲಿ ಬೇಡ. ಅದು ಮದ್ದೂರು ಸುಲಲಿತವಾಗಿ BMICಲೇ ಇರಲಿ. BMICಲಿ ಇದ್ದೇ ಮದ್ದೂರು ಜನಗಳು ಒಳ್ಳೇದಾಗ ಒಂದು ಟೆಕ್ನಿಕಲ್ ಐಡಿಯಾ ಇದೆ. ಅದು ನೆಕ್ಸ್ಟ್ ಒಂದು ಪ್ರೆಸ್ ರಿಲೀಸ್ ಮಾಡಿ ಮತ್ತೆ ಶಾಸಕರ ಗಮನಕ್ಕೆ ತರ್ತೀವಿ. ಅದು ಆಗ್ಬಿಟ್ರೆ ಸುಲಲಿತವಾಗಿ ಆಗುತ್ತೆ. ಈಗ ಹೆಂಗೆ ಸನ್ಮಾನ್ಯ DK ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇದ್ದ ತಾಲೂಕು ಅಂತ ಮಾಡಿದ್ರೆ ಬೆಲೆ ಬರುತ್ತೆ ಅಂತಿತ್ತು. ಅದನ್ನ ಮದ್ದೂರು BMICಲಿ ಇದ್ರೆ ಬೆಲೆ ಇದೆ, ಗೌರವ ಇದೆ. BMIC ಏನು ಲಂಡನಲ್ಲಿ ಏನಿಲ್ಲ. ಈ ಉದಾಹರಣೆ ಹೇಳೋದಾದ್ರೆ ನಿಮಗೆ ಮತ್ತೆ ಬೆಂಗಳೂರೇನು ಇವಾಗ 1 ಗಂಟೆ ಜರ್ನಿ. ಇವಾಗ ಒಳ್ಳೆಗಾಲ ವೀರಪ್ಪನೂರಿಂದ ಚಾಮರಾಜನಗರ ಡಿಸ್ಟಿಕ್ ಬರಬೇಕು ಅಂದ್ರೆ ಒಂದು ದಿನ ಮೇಲೆ ಬರಬೇಕು. ನಮ್ದೇನಂಗೆ ಆಗಿಲ್ಲ. ಈಗ 1 ಗಂಟೆ. ಮಂಡ್ಯ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯಾಧ್ಯಕ್ಷ MS ಚಿದಂಬರಂ ನೇತೃತ್ವದಲ್ಲಿ 141ನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ನಡೆಯಿತು. ಮುಖಂಡರು ಹಾಗೂ ಕಾರ್ಯಕರ್ತರು ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ರಾಜೀವ್ ಗಾಂಧಿ ಹಾಗೂ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೇಡಮ್, ಒಬ್ಬೊಬ್ಬರೇ ಹೋಗಿ ಕಾಣಿಸಲ್ಲ. ನೀವು ಒಬ್ಬರು ಬಂದರೆ ಒಬ್ಬರು ಅಡ್ಡ ಬರ್ತಾರೆ.
ಹಾಕಿ ಸರ್. ಜಿಲ್ಲಾ ಕಾರ್ಯಾಧ್ಯಕ್ಷ ಚಿದಂಬರಂ ಮಾತನಾಡಿ, ಕಾಂಗ್ರೆಸ್ ಪಕ್ಷ ದೇಶದ ಪ್ರಗತಿಗಾಗಿ ಹಲವಾರು ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕಾಂಗ್ರೆಸ್ ಪಕ್ಷ ಇತಿಹಾಸವನ್ನು ಹೊಂದಿರುವ ಪಕ್ಷವಾಗಿದ್ದು, ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಿಗಳಾಗಿರುವ ಅನೇಕರು ದೇಶದ ಪ್ರಗತಿಗಾಗಿ ಯೋಜನೆ ತಂದಿದ್ದಾರೆ ಅಂತ ಹೇಳಿದರು. ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡ್ತೇವೆ. ಸಂಸ್ಥಾಪನಾ ದಿನಾಚರಣೆ ಉದ್ದೇಶ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥದ್ದು. ಆಮೇಲೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಬಲಿದಾನ, ಸ್ವಾತಂತ್ರ್ಯಕ್ಕೋಸ್ಕರ ಕೊಟ್ಟಂಥ ಬಲಿದಾನಕ್ಕೋಸ್ಕರ ಅವರ ನೆನಪಿನ ಅರ್ಥ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಸಂಸ್ಥಾಪನಾ ದಿನಾಚರಣೆಯನ್ನು ಹಿಂದಿಂದಲೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಅದರ ಉದ್ದೇಶ ಇವತ್ತು ನಾವೆಲ್ಲ ಈ ದೇಶ ಇಷ್ಟೆಲ್ಲ ಸಮೃದ್ಧಿಯಾಗಿರಬೇಕಾದ್ರೆ, ಈ ದೇಶ ಎಲ್ಲ ಇಷ್ಟು ಅಭಿವೃದ್ಧಿ ಹೊಂದಬೇಕಾದ್ರೆ ನಾವೆಲ್ಲ ಇವತ್ತು ನಾಗರಿಕರಾಗಿ ಸ್ವತಂತ್ರವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಾದ್ರೆ ಇವತ್ತು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಹನೀಯರನ್ನ ನಾವು ನೆನ್ಕೋಬೇಕಾಗ್ತದೆ. ಅವರಿಲ್ಲದೆ ಇವತ್ತು ಈ ದೇಶ ಇಷ್ಟು ಮುಂದುವರಿಯೋಕ್ಕಾಗ್ತಿಲ್ಲ, ನಾವು ಕೂಡ ಸ್ವತಂತ್ರವಾಗಿ ಬದುಕಕ್ಕಾಗ್ತದೆ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿ ಏನು ಸ್ವತಂತ್ರ ತಂದುಕೊಡ್ತು ಅದರ ಅಂಗವಾಗಿ ಇವತ್ತು ನಾವು ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಾಡ್ತೀವಿ. ಇದೆಲ್ಲನೂ ಕೂಡ ನಾವು ನಮ್ಮ ನಾಗರಿಕರು, ನಮ್ಮ ದೇಶದ ಜನ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಎಲ್ಲ ನಮ್ಮ ಜನತೆಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರಿಗೆ ಈ ಸಂಸ್ಥಾಪನಾ ದಿನಾಚರಣೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಸುಂಡಳ್ಳಿ ಮಂಜುನಾಥ್, ಪ್ರಚಾರ ಸಮಿತಿ ನಗರಾಧ್ಯಕ್ಷ ಎಂ ಎಸ್ ಅಭಿಲಾಷ್, ಚೆನ್ನಪ್ಪ, ವಿಜಯಕುಮಾರ್, ದೇವರಾಜ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮನುಷ್ಯನಿಗೆ ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯವೇ ಭಾಗ್ಯ. ನಮಗೆ ಬೇರೆ ಭಾಗ್ಯ ಬೇಕಾಗಿಲ್ಲ. ನಮ್ಮಲ್ಲಿ ಎಷ್ಟೇ ಸಂಪತ್ತಿದ್ದರೂ ಪ್ರಯೋಜನವಿಲ್ಲ. ಪ್ರತಿಯೊಬ್ಬರೂ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಷ್ಟ ಪಡಬೇಕಾಗುತ್ತದೆ ಅಂತ ಮೂಳೆ ಮತ್ತು ಕೀಲು ರೋಗ ತಜ್ಞರಾದ ಚನ್ನಪಟ್ಟಣದ ಡಾಕ್ಟರ್ ಮಲವೇಗೌಡ ಅಭಿಪ್ರಾಯಪಟ್ಟರು. ಚನ್ನಪಟ್ಟಣ ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ ಆವರಣದಲ್ಲಿ ಮಾತೃಶ್ರೀ ಮೂಳೆ ಮತ್ತು ಕೀಲು ರೋಗ ಆಸ್ಪತ್ರೆ ಚನ್ನಪಟ್ಟಣ ಹಾಗೂ ನಾರಾಯಣ ಆಸ್ಪತ್ರೆ ರಾಮನಗರ ಮತ್ತು ಲಯನ್ಸ್ ಕ್ಲಬ್ ಅಲ್ಗೂರು ಇವರ ಆಶ್ರಯದಲ್ಲಿ ಉಚಿತ ಮೂಳೆ ಮತ್ತು ಕೀಲು ರೋಗಕ್ಕೆ ಸಮಾಜಕ್ಕೆ ಶಿಬಿರದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದವರು, ಇತ್ತೀಚಿನ ದಿನಗಳಲ್ಲಿ ಬಹಳ ಬದಲಾವಣೆಗಳಾಗುತ್ತಿದ್ದಾವೆ. ಕೆಲಸ ಮತ್ತು ವ್ಯವಹಾರ ನಿಮಿತ್ತ ಯುವ ಜನಾಂಗ ಹಳ್ಳಿ ಬಿಟ್ಟು ಪಟ್ಟಣ ಪ್ರದೇಶ ಸೇರುತ್ತಿರುವುದರಿಂದ ಹಳ್ಳಿಗಳು ಒಂದು ರೀತಿ ವೃದ್ಧಾಶ್ರಮಗಳಾಗುತ್ತಿವೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದರು. ಮತ್ತು ಇನ್ನೊಂದು ಅಡುಗೆ ಮಾಡೋರು ನಾನು ಕೇಳ್ತೀನಿ, ಸರ್ ನಾನು ಮುಂದೆ 10 ಕಿಲೋಮೀಟರ್ ನಡೀತಿದ್ದೆ ಸರ್, ಈಗ ನಡೆಯೋಕ್ಕೆ ಆಗಲ್ಲ. ಸೊ ನಡೆಯೋಕ್ಕಾಗಲ್ಲ ಅಂದ್ರೆ ಈಗ 10 ಕಿಲೋಮೀಟರ್ ನಡೆಯೋದು ಬೇಡ, 5 ಕಿಲೋಮೀಟರ್ ನಡೀರಿ, ಬೇಡ 10 ಕಿಲೋಮೀಟರ್ ನಡೀರಿ, ಇಲ್ಲ ಎಷ್ಟಾಗುತ್ತೆ ಅಷ್ಟು ನಡೆಯೋದು, ಬಿಟ್ಲೇ ಪೂರ್ತಿ ಬಿಡಬಾರ್ದು. ಮತ್ತು ಹಂಗೆ ಯಾವುದೋ ಒಂದು ದೈಹಿಕ ಚಟುವಟಿಕೆ ಇಟ್ಕೋಬೇಕು, ನಡಿಗೆ ಇರ್ಬೋದು. ಅಥವಾ ಇನ್ನೂ ಒಳ್ಳೆಯದಂದರೆ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಸೈಕಲ್ ತುಳಿಯೋದು. ಅಲ್ಲ ಸೈಕಲ್ ತುಳಿಯೋದು ಇರ್ಬೋದು. ಸೈಕಲ್ ತುಳಿಯೋದು ಜನ ಅಂದರೆ ನಾವು ಈ ವಯಸ್ಸಲ್ಲಿ ತುಳಿಯೋಲ್ಲ ಸಾರ್ ಅಂತಾರೆ. ಸೈಕಲ್ ತುಳಿಯೋಕ್ಕೆ ಯಾವುದೂ ವಯಸ್ಸಿಲ್ಲ, ಮನಸ್ಸಿರ್ಬೇಕು. ಮತ್ತು ಯಾವುದೇ ಆಗಬೇಕು. ಮತ್ತೀಗ ಬರೀ ವಾಕಿಂಗ್ ಸಾಕಾ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನಮ್ಮ ಇದಕ್ಕೆ ಈ ಒಂದು 45-50 ವರ್ಷ ಆದಮೇಲೆ ಬರೀ ವಾಕಿಂಗ್ ಅಷ್ಟೇ ಸಾಲಲ್ಲ. ವಾಕಿಂಗ್ ಜೊತೆ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡೋದು ಅಭ್ಯಾಸ ಮಾಡಬೇಕು. ಇಲ್ಲಾಂದರೆ ಈ ಬ್ಯಾಲೆನ್ಸಿಂಗ್ ಇದು ಹೋಗ್ಬಿಡುತ್ತೆ. ಮತ್ತು ಮಾಂಸಖಂಡಗಳಿಗೆ ಬಲ ಅಷ್ಟೊಂದಾಗಿ ಬರಲ್ಲ. ಸೊ ಹಾಗಾಗಿ ಬ್ಯಾಲೆನ್ಸಿಂಗ್ ಆಕ್ಟ್ ಅಂದರೆ ಸ್ವಲ್ಪ ಏನಂದರೆ ಸಣ್ಣದಾಗಿ ಒಂದು 1 kg 2 kg ಅಥವಾ 5 kg ಅಷ್ಟು ಡಂಬಲ್ಸ್ ಇಟ್ಕೊಂಡು ಡಂಬಲ್ಸ್ ಮಾಡೋದು. ಸೊ ಅದರಲ್ಲೂ 55 ವರ್ಷ ಆದಮೇಲೆ ಮಾಂಸಖಂಡಗಳೆಲ್ಲ ಸಣ್ಣ ಆಗ್ತಾ ಹೋಗ್ತಾರೆ. ಮಾಂಸಖಂಡ ಬಲ ಕಳ್ಕೊಳ್ಳೋಕ್ಕೆ ಶುರು ಆಗುತ್ತದೆ. ಒಂದ್ಸಲ ಬಲ ಕಳ್ಕೊಂಡ್ಬಿಡ್ತು ಅಂದರೆ ಅದನ್ನ ವಾಪಸ್ ತರೋದು ಕಷ್ಟ ಆಗುತ್ತೆ. ಸೊ ಆವಾಗ ನಾವು ಓಡಾಟ ಕೂಡ ಕಷ್ಟ ಆಗುತ್ತೆ, ಚೇರಿಂದ ಎದ್ದೇಳೋದು ಕಷ್ಟ ಆಗುತ್ತೆ, ಇದೆಲ್ಲ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ನಮಗೆ ಡಿಪೆಂಡೆನ್ಸಿ ಅಂದರೆ. ಇದೇ ಸಂದರ್ಭದಲ್ಲಿ ಹಿರಿಯ ಮೂಳೆ ಮತ್ತು ಕೀಲು ರೋಗ ತಜ್ಞರಾದ ಚನ್ನಪಟ್ಟಣದ ಡಾಕ್ಟರ್ ಮಲವೇಗೌಡ ಮತ್ತು ನಾರಾಯಣ ಆಸ್ಪತ್ರೆಯ ರಾಮನಗರದ ವೈದ್ಯಾಧಿಕಾರಿ ಮಧುಸೂದನ್ ಹಾಗೂ ಕಾರ್ತಿಕ್ ಇವರಿಗೆ ಲಯನ್ ಸಂಸ್ಥೆಯ ಅಧ್ಯಕ್ಷರಾದ ಮನೋಹರ್ ಮತ್ತು ಸದಸ್ಯರು ಆತ್ಮೀಯವಾಗಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಕ್ಲಬ್ನ ಅಧ್ಯಕ್ಷರಾದ ಮನೋಹರ್, ಕಾರ್ಯದರ್ಶಿ ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ನವೆಂಬರ್ ಕ್ರಾಂತಿ, ಸಂಕ್ರಾಂತಿ ಕ್ರಾಂತಿ, ಯುಗಾದಿ ಕ್ರಾಂತಿ ಇವಿಲ್ಲ. 2028ಕ್ಕೆ ನಾವೇ ಕಾಂಗ್ರೆಸ್ ಕ್ರಾಂತಿಯನ್ನು ಎಬ್ಬಿಸುತ್ತೇವೆ, ಅಧಿಕಾರವನ್ನು ಹಿಡಿಯುತ್ತೇವೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಕ್ರಾಂತಿಯ ವಿಚಾರವನ್ನು ನಾವು ಮಾಧ್ಯಮಗಳಲ್ಲಿ ನೋಡುತ್ತಿದ್ದೇವೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಈಗಾಗಲೇ 10 ಸಲ ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ. ಆದರೆ ಅವರು ಯಾವಾಗ ಸಿಎಂ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡ್ ಜೊತೆ ಮಾತನಾಡುತ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಕುಳಿತು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಿಡುತ್ತಾರೆ. ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಚಲುವರಾಯಸ್ವಾಮಿ ತಿಳಿಸಿದರು. ನಾವೀಗ ಎಲ್ಲರೂ ಕೇಳೋದು ಬಿಟ್ಬಿಡ್ತೀವಿ, ಸಿಎಂ ಅವ್ರನ್ನ ಅಥವಾ ನಮ್ಮ ಲೀಡರ್ಗಳನ್ನ ಟಿವಿಲಿ ನೋಡ್ಬಿಡೋದು. ಯಾಕೆಂದ್ರೆ ನೀವು ಸೆಕೆಂಡ್ ಕೊಡ್ತೀವಿ. ಅದು ಹೆಂಗಪ್ಪ ಲೀಡರ್ ಯಾರು ಕೊಟ್ಟು ನೋಡ್ರಿ,
CM 10 ಸಲ ಹೇಳಾಯ್ತು, DCM 10 ಸಲ ಹೇಳಾಯ್ತು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತ. ಒಂದು ನಿಮಿಷ ಕೇಳು. ರೀಶಫಲ್ಲು ಅಷ್ಟೇ, ರೀಶಫಲ್ಲು ಮುಖ್ಯಮಂತ್ರಿ ಮತ್ತು ಪಕ್ಷ ಅವರಿಬ್ಬರ ಮಧ್ಯದಲ್ಲೇ ತೀರ್ಮಾನ. ಅವ್ರು ಯಾವಾಗ ಪಕ್ಷ ಜೊತೆ ಮಾತನಾಡಿ ಮುಖ್ಯಮಂತ್ರಿ ಮಾಡ್ತಾರೋ ಅವಾಗ ರೀಶಫಲ್ ಮಾಡ್ತಾರೋ, ಎಕ್ಸ್ಪೆನ್ಷನ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಅದು ಏನಿದ್ರು ಅದರ ಅಧಿಕಾರ ಮುಖ್ಯಮಂತ್ರಿಗಳಿಗಿದೆ. ಮುಖ್ಯಮಂತ್ರಿಗಳು ಪಕ್ಷದ ವರಿಷ್ಠರ ಜೊತೆ ಮಾತಾಡ್ ಮಾಡ್ತಾರೆ. ಎಲ್ಲ ನವೆಂಬರ್ದು ಆಗೋಯ್ತಲ್ಲ, ಬಿಡು. ಸಂಕ್ರಾಂತಿಗೂ ಇಲ್ಲ, ನವೆಂಬರ್ಗೂ ಇಲ್ಲ, ಯುಗಾದಿಗೂ ಇಲ್ಲ, ನೆಗೆಟಿವ್ ಇಲ್ಲ. 28ಕ್ಕೆ ಕ್ರಾಂತಿ ಎಬ್ಬಿಸ್ತೀವಿ. ನಡಿ. ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು ರಾಹುಲ್ ಗಾಂಧಿ ಹೇಳಿದ್ರೆ ಅಂತ. ಹಂಗಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾತ್ರ ಏನು ಅನ್ನುವಂಥದ್ದು ಇಲ್ಲಿ ಸರ್? ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಾನು ಮತ್ತು ರಾಹುಲ್ ಗಾಂಧಿಯವರು ಮೇಡಮ್ಮು ಕೂತು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ಒಂದು ನಿಮಿಷ ಕೇಳಿ. ಯಾವುದೇ ಪಕ್ಷ ಉಳಿಬೇಕು ಅಂದ್ರೆ, ಈಗ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ, ನನ್ನ ತೀರ್ಮಾನ ಅಂದ್ಬಿಟ್ರೆ ನನ್ನ ಜೊತೆ ಶಾಸಕರಿದ್ದಾರೆ, ನನ್ನ ಜೊತೆ ಪಕ್ಷ ಇದೆ. ಪಕ್ಷ ಶಾಸಕರು ಜೊತೆನಲ್ಲಿ ನಾನು ತೀರ್ಮಾನ ಮಾಡಿದ್ರೆ ಮಾತ್ರ ಪಕ್ಷ ಉಳಿಯುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರೇ ತೀರ್ಮಾನ ಮಾಡ್ತಾರ, ಅದಕ್ಕೋಸ್ಕರ ಅವ್ರು ಹೇಳಾರಷ್ಟೆ. ಅಲ್ಲ, ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ರಾಹುಲ್ ಗಾಂಧಿ ತೀರ್ಮಾನ ಅಲ್ರಿ, ಖರ್ಗೆ ಅವರೇ ಹೇಳಿದ್ರಲ್ರಿ, ನಾನು ಹೈಕಮಾಂಡ್ ಅಂದ್ರೇನು, ನಮ್ಮ ಪಕ್ಷದಲ್ಲಿ ನಂಬರ್ 1 ಮಲ್ಲಿಕಾರ್ಜುನ್ ಖರ್ಗೆ, ಅದಕ್ಕಿಂತ ಚೇರ್ಮನ್ ಆಗಿರೋರು ಮೇಡಮ್ ಇದ್ದಾರೆ, ಜೊತೆಗೆ ರಾಹುಲ್ ಗಾಂಧಿ ಇದ್ದಾರೆ. ಅವ್ರು 3 ಜನ ನಮ್ಮ ಪಕ್ಷಕ್ಕೆ ಹೈಕಮಾಂಡ್. ಅವ್ರು 3 ಜನ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಎಂದಾಗ ಅದಕ್ಕೋಸ್ಕರ ಖರ್ಗೆ ಅವ್ರ ಹತ್ರ ಮಾತಾಡಿದೀವಿ. ಆದರೆ ರಾಹುಲ್ ಗಾಂಧಿ ಅವರು ಯಾವತ್ತು ಕೂತ್ಕೊಂಡು 3 ಜನ ತೀರ್ಮಾನ ಮಾಡ್ತಾರೆ ಅದು ಅಂತ ಹೇಳಿರ್ತಾರೆ. ಅದನ್ನು ನೀವು ಹಂಗಂದಿರ್ತೀರಿ. ಯಾರು ಒಪಿನಿಯನ್ ಕೇಳಲ್ಲ. ಪಕ್ಷ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಡೋಜ ಡಾಕ್ಟರ್ ಜಿ ನಾರಾಯಣ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಿದ್ದ ವಿಶ್ವ ದಾಖಲೆ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ಮಂಡ್ಯ ಜಿಲ್ಲೆಯ ಕೀಲರ ಗ್ರಾಮದ KVSS ಕಲಾ ಬಳಗ ತಂಡಕ್ಕೆ ಪ್ರಥಮ ಬಹುಮಾನ ಬಂದಿದ್ದು 1 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಫಲಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಕುರಿತು ಮಾತನಾಡಿದ ಸಂಘದ ಸಂಸ್ಥಾಪಕ ಅಂತಾರಾಷ್ಟ್ರೀಯ ಜನಪದ ಕಲಾವಿದ ಕೀಲರ ಸುರೇಶ್, ರಾಜ್ಯದ ವಿವಿಧೆಡೆ 32 ತಂಡಗಳು ಭಾಗವಹಿಸಿದ್ದು ನಾಡಿನ ಕಲಾ ಪ್ರಕಾರಗಳು ಮೇಳೈಸಿದ್ದು, ಇದರಲ್ಲಿ ನಮ್ಮ ತಂಡವು ಪೂಜಾ ಕುಣಿತ ಪ್ರದರ್ಶನ ನೀಡಿದೆ. ನೆರೆದಿದ್ದ ಜನಸಾಗರ ಹಾಗೂ ತೀರ್ಪುಗಾರರ ಮೆಚ್ಚುಗೆ ಪಡೆದು ಪ್ರಥಮ ಸ್ಥಾನ ಪಡೆದು ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಅಂತ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವಮಾನವ ವಿದ್ಯಾಸಂಸ್ಥೆ ವಿಶ್ವಮಾನವ ವತಿಯಿಂದ ವಿಶ್ವಮಾನವ ಕ್ಷೇತ್ರದ BGS ಜಗದ್ಗುರು ಬಾಲಗಂಗಾಧರ ಸ್ವಾಮೀಜಿಯವರ 80ನೇ ಜಯಂತ್ಯೋತ್ಸವ ಯಶಸ್ವಿಯಾಗಿ ನಡೆಯಿತು. ಶಾಲಾ ಕಾಲೇಜುಗಳ ವಾರ್ಷಿಕ ವೈಭವ 2025ರ ಸಮಾರಂಭ ಆದಿಚುಂಚನಗಿರಿ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮನಾಥ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಾಲಾ ಶಿಕ್ಷಣ ಸಮಿತಿಯ ಆಡಳಿತಾಧಿಕಾರಿ ಡಾಕ್ಟರ್ AT ಶಿವರಾಮ್ರವರು ಪ್ರಧಾನ ಭಾಷಣ ಮಾಡಿದರು. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 81ನೇ ಜಯಂತ್ಯೋತ್ಸವ ಕಾರ್ಯಕ್ರಮ. ಪರಮಪೂಜ್ಯ ಸ್ವಾಮೀಜಿಯವರು 1974ರಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಪೀಠಾಧಿಪತಿಗಳಾಗಿ ಬಂದ ನಂತರ ಸಾಕಷ್ಟು ಬದಲಾವಣೆಗಳನ್ನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನೀವೆಲ್ಲರೂ ನೋಡಿದ್ದೀರಿ. ನಾವೇನಾದರೂ ಪೂಜ್ಯ ಸ್ವಾಮೀಜಿಯವರ ಸಾಧನೆಗಳನ್ನು ವರ್ಣಿಸ್ಲಿಕ್ಕೆ ಹೋದರೆ ತುಂಬ ಅತ್ಯಲ್ಪ ಆಗುತ್ತೆ. ಯಾಕೆಂದರೆ ಅವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ 1974ರಲ್ಲಿ ಒಂದೇ ಶಿಕ್ಷಣ ಸಂಸ್ಥೆ, ಸುಮಾರು ಗುರುಕುಲದಲ್ಲಿ 30ರಿಂದ 40 ವಿದ್ಯಾರ್ಥಿಗಳಿದ್ದಂಥ ಸಂದರ್ಭದಲ್ಲಿ ಅವರ ಕಂಡಂಥ ಕನಸು ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಸುಮಾರು 5,000 ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು ಅಂದ್ಕೊಂಡದ್ದು, ಉಚಿತವಾದ ಶಿಕ್ಷಣ ಕೊಡಬೇಕು ಅಂತ. ಆದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಆಡಳಿತಾಧಿಕಾರಿಯಾಗಿ
ನನ್ನ ಸಂಖ್ಯೆಗಳನ್ನು ಗಮನಿಸಿದಾಗ ಈ ಸಾಲಿನಲ್ಲಿ 2025-26ನೇ ಸಾಲಿನಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ನಮ್ಮ ಪ್ರಿ KGಯಿಂದ ಸುಮಾರು ಸೆಕೆಂಡ್ PUCವರೆಗೆ 1,10,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಿದ್ದಾರೆ. ಹಾಗೆ ಹೈಯರ್ ಎಜುಕೇಷನಲ್ಲಿ ಜನರಲ್ ಡಿಗ್ರಿಯಿಂದ PhDವರೆಗೆ ಸುಮಾರು 60,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಿದ್ದಾರೆ. ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು 5,000 ಅಂದ್ಕೊಂಡಂಥ ಕನಸು ಇವತ್ತು 1,70,000 ವಿದ್ಯಾರ್ಥಿಗಳು ಪ್ರಿ KGಯಿಂದ PhDವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲೋದ್ರೂ ಕೂಡ ಮಕ್ಕಳುಗಳು ಒಂದು ಸಾಧನೆ ಆಗಿದೆ. ಸಮಾರಂಭದಲ್ಲಿ BEO ಮಹಾದೇವ್, ಸಂಸ್ಥೆಯ CEO ಡಾಕ್ಟರ್ ಶಿವರಾಮ ರೆಡ್ಡಿ ಹಾಗೂ ಆಡಳಿತಾಧಿಕಾರಿ ಯೋಗಾನಂದ, PUC ಕಾಲೇಜಿನ ಪ್ರಾಂಶುಪಾಲ ಆನಂದ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸುವ ಹುನ್ನಾರದಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿ VBG ರಾಮ್ಜಿ ಹೆಸರಿನಲ್ಲಿ ಹೊಸ ಶಾಸನ ತರಲು ಹೊರಟಿದೆ. ಇದನ್ನು ಖಂಡಿಸಿ ಡಿಸೆಂಬರ್ 26ರಿಂದ ಮಂಡ್ಯ ಜಿಲ್ಲೆಯ ಗ್ರಾಮ ಪಂಚಾಯತಿಗಳ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಪುಟ್ಟಮಗ್ ತಿಳಿಸಿದರು. ಭಾರತೀನಗರದ ಸಂಘದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗಾಂಧೀಜಿಯವರ ಹೆಸರು ತೆಗೆದುಹಾಕಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಹೆಸರಲ್ಲಿ ರಾಜಕೀಯಕ್ಕಾಗಿ ಕಾಯ್ದೆ ತರಲು ಹೊರಟಿರುವುದು ಖಂಡನೀಯ ಅಂತ ಹೇಳಿದರು. ಕೇಂದ್ರ ಸರ್ಕಾರವು ಉದ್ಯೋಗ ಖಾತ್ರಿ ಯೋಜನೆಯಡಿ 90% ಕೂಲಿ ಹಣವನ್ನು ನೀಡುತ್ತಿತ್ತು. ಆದರೆ ಹೊಸ ಮಸೂದೆಯಲ್ಲಿ 60% ಹಣವನ್ನು ಕೇಂದ್ರ ಸರ್ಕಾರ, ಉಳಿದ 40% ಹಣವನ್ನು ರಾಜ್ಯ ಸರ್ಕಾರ ಭರಿಸಬೇಕು ಅಂತ ಹೇಳಿತ್ತು. ಅಲ್ಲದೆ ಕಾಯ್ದೆಯಲ್ಲಿ ಕೂಲಿಕಾರರು ಹಾಗೂ ರಾಜ್ಯಗಳಲ್ಲಿ ಯಾವುದಾದರೂ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿ ಈಗ ಕೂಲಿಕಾರರ ಉದ್ಯೋಗದ ಹಕ್ಕನ್ನು ಹತ್ತಿಕ್ಕುವ ಕೆಲಸಕ್ಕೆ ಮುಂದಾಗಿದೆ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾಯ್ದೆಯನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಸಮಾಧಿ ಮಾಡಿದೆ. ಇದು ಉದ್ಯೋಗ ಖಾತ್ರಿ ಸಮಾಧಿ ಮಾಡಿದೆ ಅಂತ ಹೇಳಿದ್ರೆ ಇಡೀ ಕೃಷಿ ಕೂಲಿಕಾರರ ಬದುಕನ್ನು ಇವತ್ತು ಸಮಾಧಿ ಮಾಡಲಿಕ್ಕೆ ಅದು ಹೊರಟಿದೆ ಎನ್ನುವಂಥದ್ದೇ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಡಿಸೆಂಬರ್ 12ನೇ ತಾರೀಕು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಹೇಳಿ ಅಲ್ಲಿಯ ಮಂತ್ರಿಮಂಡಲ, ಕೇಂದ್ರ ಮಂತ್ರಿಮಂಡಲದಲ್ಲಿ ಒಂದು ತೀರ್ಮಾನ ಮಾಡಿ ನಾವು ಈ ಹೆಸರಿನಲ್ಲಿ ಹೊಸದಾಗಿ ತರ್ತೇವೆ ಎಂದು ಅದರ ಮಾರನೆಗೆ ಅದನ್ನು ಸಂಪೂರ್ಣವಾಗಿ ಮಾಯ ಮಾಡಿ ಅದನ್ನು VBG ರಾಮ್ಜಿ ಅನ್ನುವಂಥದ್ದನ್ನು ವಿಕಸಿತ ಭಾರತವನ್ನು ಕಟ್ತೇವೆ, ಈ ಹೆಸರಿನಲ್ಲಿ ರಾಮ್ಜಿಯನ್ನು ತರ್ತಾ ಇದ್ದೀವಿ ಅನ್ನುವಂಥದ್ದು ಅವರ ಮುಂದುವರೆದು ಅವರು ಹೇಳಿಕೊಂಡಿದ್ದು. ಇದು ಹಿಂದಿ ಮತ್ತು ಇಂಗ್ಲೀಷ್ನ ಮಿಶ್ರಣವಾಗಿ ಇದನ್ನು ತಂದಿದ್ದಾರೆ. ಇದೇನು ಹೇಳುತ್ತೆ, 2005ರಲ್ಲಿ ಜಗತ್ತೇ ಮೆಚ್ಚುವಂಥ ಏಕೈಕ ಉದ್ಯೋಗದ ಹಕ್ಕನ್ನು ಕೃಷಿ ಕೂಲಿಕಾರರಿಗೆ ನೀಡಲಾಗಿದೆ. ಆವತ್ತು ಏನು ಅಧಿಕಾರಕ್ಕೆ ಬಂತು ಆವತ್ತಿನ UPA 1ರ ಮಿಶ್ರಣ ಪಕ್ಷಗಳನ್ನು ಒಳಗೊಂಡಂಥ ಈ ಮಿಶ್ರಿತ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದು ಕೃಷಿ ಕೂಲಿಕಾರರಾಗಿ ಒಂದು ಬದುಕನ್ನು ರೂಪಿಸಬೇಕು ಅಂತೇಳಿ ಎಡಪಕ್ಷಗಳ ಒತ್ತಡದ ಆಧಾರದ ಮೇಲೆ CFPಯನ್ನು ರಚನೆ ಮಾಡಿಕೊಂಡು ಈ ಕಾಯ್ದೆಯನ್ನು ನಾವು ಜಾರಿ ಮಾಡಲಿಕ್ಕೆ ಆಗಿದೆ. ಆದರೆ 2014ರಲ್ಲಿ ಅವರು ಅಧಿಕಾರಕ್ಕೆ ಬಂದ ದಿನದಿಂದ ಮೋದಿ ಬಹಳ ಪ್ರಮುಖವಾಗಿ ಉದ್ಯೋಗ ಖಾತ್ರಿಯನ್ನು ನಾಶ ಮಾಡುವಂಥ ನಿಟ್ಟಿನಲ್ಲೇ ಅವರು ಅನುದಾನವನ್ನು ಕೊಡುವುದರಲ್ಲಿ ಕಡಿಮೆ ಮಾಡ್ತಾ ಇರೋದು ಅವರು ಸಹಿಸಿಕೊಳ್ತಾ ಇರಲಿಲ್ಲ. ಕೊನೆಗೆ ಈ ವರ್ಷದ ಕೊನೆಯಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶಿವಮಲ್ಲಯ್ಯ, B. ಹನುಮೇಶ್, ಆನಂದ ಸೇರಿದಂತೆ ಇನ್ನಿತರರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,